ಸಮೀರ್ ವಿಡಿಯೋ ಬೆನ್ನಲ್ಲೇ ಭುಗಿಲೆದ್ದಂತಹ ಆಕ್ರೋಶ. ಸಮೀರ್ ಬೆನ್ನಲ್ಲೇ ನಟ ಚೇತನ್ ಸ್ಫೋಟಕ ಹೇಳಿಕೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿರುವಂತಹ ನೆಟ್ಟಿಗರು. ಅಹಿಂಸಾ ಚೇತನ್ ಹೇಳಿಕೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಮೀರ್ ಪರವಾಗಿ ಬ್ಯಾಟ್ ಬೀಸಿದಂತಹ ನಟ ಚೇತನ್. ಹಾಗಾದ್ರೆ ನಟ ಅಹಿಂಸಾ ಚೇತನ್ ಹೇಳಿದ್ದೇನು? ಎಸ್, ಧರ್ಮಸ್ಥಳದಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಕೂಗು ಶುರುವಾಗಿದೆ. ಈ ಬಗ್ಗೆ ಚೇತನ್ ಅಹಿಂಸಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ದಾರೆ. 12 ದಿನಗಳ ಹಿಂದೆ ಒಂದೊಳ್ಳೆ ವಿಡಿಯೋ ರಿಲೀಸ್ ಆಗಿತ್ತು. ನಾನು ಸೌಜನ್ಯ ಅವರ ತಾಯಿಯ ಜೊತೆ ಮಾತನಾಡಿದೆ. ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಬೆಳ್ತಂಗಡಿಯಲ್ಲಿ 346 ಸಾವು ಸಂಭವಿಸಿದೆ. 346 ಸಾವುಗಳು ಕೂಡ ಅಸಹಜವಾಗಿಯೇ ಇದೆ ಅಂತ ಹೇಳಿದ್ದಾರೆ ಚೇತನ್. ಯಾರ ಮೇಲೆ ಆರೋಪ ಬಂದಿದೆಯೋ ಅವರೆಲ್ಲ ಹಣಬಲ, ರಾಜಕೀಯ ಬಲ, ಧರ್ಮ ಬಲ ಹೊಂದಿದ್ದಾರೆ. ಕಾನೂನು ಶಕ್ತಿಯ ಮುಂದೆ ಯಾರ ಆಟವೂ ಕೂಡ ನಡೆಯೋದಿಲ್ಲ ಹಿಂಗಂತ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಹೌದು, ಈ ವಿಚಾರವಾಗಿ ಮಾತನಾಡಿದ್ದಾರೆ ಚೇತನ್ ಅಹಿಂಸಾ ಅವರು. ಧರ್ಮಸ್ಥಳದಲ್ಲಿ ಕಾಲೇಜಿನಿಂದ ಮನೆಗೆ ಬರ್ತಿದ್ದಂತಹ ಸೌಜನ್ಯ ಅವರ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು 14 ವರ್ಷಗಳು ಕಳೆದಿದೆ. ಈ ಕೊಲೆ ಅತ್ಯಾಚಾರ ಮಾಡಿರೋದು ಯಾರು ಎನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ದಶಕಗಳಿಂದ ಈ ಕೇಸ್ ಬಗ್ಗೆ ಹೋರಾಟ, ತನಿಖೆಗಳು ನಡೀತಾ ಇದೆ. ಇತ್ತೀಚೆಗೆ ಸಮೀರ್ ಎನ್ನುವಂಥವನು ದೂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದಿಷ್ಟು ಸತ್ಯಗಳನ್ನ ಹೇಳಿದ್ದ. ಆದರೆ ಸಾಕ್ಷಿ ಇರಲಿಲ್ಲ. ಸಮೀರ್ ವಿರುದ್ಧ ಸ್ವಯಂ ದೂರು ದಾಖಲಿಸಿದ್ದು ತಪ್ಪು. ನಮಗೆಲ್ಲ ಆರ್ಟಿಕಲ್ 19 ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ಸಮೀರ್ ವಿಡಿಯೋ ಮೂಲಕ ಮಾತನಾಡಿದ್ದು ತಪ್ಪಲ್ಲ. ಹೈಕೋರ್ಟ್ ಈ ದೂರು ರದ್ದು ಮಾಡಿರೋದು ಒಳ್ಳೆಯ ಬೆಳವಣಿಗೆ. ನಾವೆಲ್ಲರೂ ಕೂಡ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಡೋಣ ಅಂತ ಹೇಳಿದ್ದಾರೆ. ಬೇಕಿದ್ರೆ ಜೈಲಿಗೆ ಹೋಗೋಕು ರೆಡಿ ಅಂತ ಹೇಳಿರುವಂತಹ ನಟ ಚೇತನ್. ಎಸ್, ನಟ ಅಹಿಂಸಾ ಚೇತನ್ ಹೇಳಿರೋದಿಷ್ಟೇ. 12 ದಿನಗಳ ಹಿಂದೆ ಧರ್ಮಸ್ಥಳದ ಸೌಜನ್ಯ ಕುರಿತು ಒಂದೊಳ್ಳೆ ವಿಡಿಯೋವು ರಿಲೀಸ್ ಆಗಿತ್ತು. ನಾನು ಸೌಜನ್ಯ ಅವರ ತಾಯಿಯ ಜೊತೆಗೆ ಮಾತನಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ಬಸವ ತತ್ವ ಅಂತೀರಲ್ವಾ ನೀವು ಬಸವ ತತ್ವ ಆಗಿದ್ದರೆ ಆರ್ಟಿಕಲ್ 19 ಎತ್ತಿ ಹಿಡಿಬೇಕು. ಪೊಲೀಸ್ ಇಲಾಖೆ ದೊಡ್ಡ ಪ್ರಮಾಣದಲ್ಲಿ ಸುಧಾರಣೆಯಾಗಬೇಕು. ಪೊಲೀಸ್ನವರು ನ್ಯಾಯದ ಪರವಾಗಿ ಕೆಲಸವನ್ನ ಮಾಡಬೇಕು. 2012 ಅಕ್ಟೋಬರ್ 9ರಂದು ಸೌಜನ್ಯ ಅತ್ಯಾಚಾರ ಕೊಲೆಯಾಗಿದೆ. ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು ಅಂತ ಚೇತನ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಅವ್ರು ಹೇಳಿರೋದು ಇಷ್ಟೇ. ನಾನು ಸೌಜನ್ಯ ಅವರ ತಾಯಿಯ ಜೊತೆಗೆ ಮಾತನಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲ ಪ್ರಕರಣಗಳು ಕೂಡ ಅವ್ರ ಜೊತೆ ಮಾತನಾಡಿದ್ದೇನೆ. ನನಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಸರಿಸುಮಾರು ಬೆಳ್ತಂಗಡಿಯಲ್ಲಿ 346 ಅಸಹಜ ಸಾವುಗಳಾಗಿದೆ. ಯಾರ ಮೇಲೆ ಆರೋಪ ಬಂದಿದೆಯೋ ಅವರಿಗೆ ಹಣಬಲ, ರಾಜಕೀಯ ಬಲ, ಧರ್ಮದ ಬಲ, ಜಾತಿಯ ಬಲ, ತೋಳ್ಬಲವೂ ಕೂಡ ಇದೆ ಎನ್ನುವಂಥರ ಬಗ್ಗೆ ಇವರು ಹೇಳಿದ್ದಾರೆ. ಅವರ ವಿರುದ್ಧ ಫೈಟ್ ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ. ಜನಶಕ್ತಿ, ಸಂವಿಧಾನ ಶಕ್ತಿ, ಕಾನೂನು ಶಕ್ತಿ ಮುಂದೆ ಯಾವುದೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಚೇತನ್ ಅಹಿಂಸಾ ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಗೆಲ್ಲ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಂದ್ರೆ ಏನು?
ಎಸ್, ಚೇತನ್ ಅವರು ಹೇಳಿರೋ ಪ್ರಕಾರ ಆರ್ಟಿಕಲ್ 19 ಪ್ರಕಾರ ನಮಗೆಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಬಳ್ಳಾರಿಯ ಪೊಲೀಸರು ಯೂಟ್ಯೂಬರ್ ಸಮೀರ್ ಅವರ ವಿರುದ್ಧ ಸ್ವಯಂ ಪ್ರೇರಿತವಾದ ದೂರನ್ನ ದಾಖಲೆ ಮಾಡಿದ್ರು. ಈ ಹಕ್ಕನ್ನ ಖಂಡಿಸ್ತೇನೆ ಅಂತ ಹೇಳಿ ಆರ್ಟಿಕಲ್ 19 ಬಗ್ಗೆ ಅವರು ಮಾತಾಡಿದ್ರು. ಸೊ ಈಗ ಸಿದ್ದರಾಮಯ್ಯ ಅವರಿಗೆ ಬಸವ ತತ್ವವನ್ನ ಹೇಳಿಕೊಡ್ತಾ ಇದ್ದಾರೆ ಅಹಿಂಸಾ ಚೇತನ್. ಹಣಬಲ, ತೋಳ್ಬಲ, ದುಡ್ಡಿನ ಬಲ, ಶಕ್ತಿಯ ಬಲ ಇದ್ದವರ ಎದುರುಗಡೆ ನಾವು ನಿಲ್ಲಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಅವರ ಪರವಾಗಿ ಒಂದಿಷ್ಟು ಜನ ನಿಂತ್ಕೊಂಡ್ರೆ ಅವರ ವಿರುದ್ಧವೂ ಮಾತನಾಡೋಕೆ ಒಂದಿಷ್ಟು ಜನ ಇದ್ದಾರೆ.